ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನೀವೇನಾದರೂ ಪಬ್ಜಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರಿ ಅಂದರೆ ಅರ್ಲಿ ಆಕ್ಸೆಸ್ ಅಂತ ಬಿಟ್ಟಿದ್ರು. ಎಷ್ಟೊಂದು ಜನ ಪ್ಲೇಸ್ಟೋರಿಂದ ಈ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಂಡಿದ್ದಾರೆ, ಬಟ್ ಒಂದಷ್ಟನ್ನು ಮಿಸ್ ಮಾಡ್ಕೊಂಡಿದ್ದಾರೆ. ಅಂಥವ್ರಿಗೋಸ್ಕರ ಈ ವಿಡಿಯೋದಲ್ಲಿ ನಾನು ಪಬ್ಜಿನ ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದನ್ನಂತ ನಾನು ಫುಲ್ಲಾಗಿ ತೋರಿಸ್ಕೊಡ್ತೀನಿ. ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ಹಾಗೆ ಒಂದು ಲೈಕ್ ಮಾಡಿ ವಿಡಿಯೋಗೆ. ಮೊದಲಿಗೆ ನೀವು ಟ್ಯಾಪ್ ಅಂತ ಒಂದು ವೆಬ್ಸೈಟ್ ಇದೆ. ಅದನ್ನು ಓಪನ್ ಮಾಡಿದ್ರೆ ಅಲ್ಲಿ ಒಂದು ಟ್ಯಾಪ್ ಅಂತ ಒಂದು ಅಪ್ಲಿಕೇಶನ್ ಇದೆ. ಅದನ್ನು ನೀವು ಫಸ್ಟ್ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಅದನ್ನ ಡೌನ್ಲೋಡ್ ಮಾಡ್ಕೊಂಡ ನಂತರ ನಿಮಗೆ ಪಬ್ಜಿ ಆಟೋಮೆಟಿಕ್ಕಾಗಿ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ಸಿಗುತ್ತೆ. ಓಕೆನಾ? ಅದಕ್ಕೆ ಮುಂಚೆ ನೀವೇನಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಬೆಲ್ಲೈಕನ್ ಕ್ಲಿಕ್ ಮಾಡಿ. ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ ಯಾವುದೇ ಹೊಸ ವೀಡಿಯೋ ಹಾಕಿದ್ರು. ಪಬ್ಜಿ ಬಗ್ಗೆ ಒಂದಷ್ಟು ಅಪ್ಡೇಟ್ಸ್ನ ನಾನು ಕೊಡ್ತಾ ಹೋಗ್ತೀನಿ ಡೈಲಿ ಇದರಲ್ಲಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ, ನಾನು ಅದ್ರ ಬಗ್ಗೆ ನಿಮಗೆ ಸೊಲ್ಯೂಷನ್ ಕೊಡ್ತೀನಿ. ಹಾಗೆ ಈ ಅಪ್ಲಿಕೇಶನ್ನ ಲಿಂಕಲ್ಲಿ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ. ನೀವು ಲಿಂಕ್ನ ಕ್ಲಿಕ್ ಮಾಡೋದ್ರ ಮುಖಾಂತರ ನೀವು ಪಬ್ಜಿಗೆ ಅಂದರೆ ಈ ವೆಬ್ಸೈಟ್ನ ಈ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೋಬೋದು. ಫಸ್ಟ್ ಈ ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ. ನಾನು ಇನ್ಸ್ಟಾಲ್ ಮಾಡ್ಕೊಳ್ತಾ ಇದ್ದೀನಿ. ಟ್ಯಾಪ್ ಅಂತ ಇದು ನಿಮಗೆ ಪ್ಲೇಸ್ಟೋರಲ್ಲಿ ಸಿಗೋ ಡೌಟು. ಅದಕ್ಕೋಸ್ಕರ ನಾನು ಲಿಂಕ್ನ ನಿಮಗೆ ಕೊಟ್ಟಿರ್ತೀನಿ. ನೀವು ಡೌನ್ಲೋಡ್ ಮಾಡ್ಕೋಬೋದು ಈಸಿಯಾಗಿ. ಓಪನ್ ಮಾಡ್ಕೊಳ್ಳಿ. ನೆಕ್ಸ್ಟು ಈ ಅಪ್ಲಿಕೇಶನ್ ಡೌನ್ಲೋಡ್ ಆದ ತಕ್ಷಣ ಈ ಥರ ನಿಮಗೆ ಬರುತ್ತೆ ಪೇಜು. ಇದರಲ್ಲಿ ನೀವು ನೋಡ್ಬೋದು ಒಂದಷ್ಟು ಗೇಮ್ಸ್ ಆಲ್ರೆಡಿ ಇದರಲ್ಲಿ ಇರುತ್ತೆ. ನೋಡ್ತಾ ಇದ್ದೀರಾ, ಮೊದಲಿಗೆ ನಿಮಗೆ ಪಬ್ಜಿನೇ ಇದೆ ಟಾಪಲ್ಲಿ. ನೀವು ನೋಡ್ಕೋಬೋದು ಯಾವ್ಯಾವುದು ಗೇಮ್ಸ್ ಇದೆ ಅಂತ. ಪಬ್ಜಿನ ಆಲ್ರೆಡಿ ಇರೋದ್ರಿಂದ ನಾನು ಪಬ್ಜಿನ ನಿಮಗೆ ತೋರಿಸ್ಕೊಡ್ತೇನೆ. ಇದರಲ್ಲಿ ನೋಡಿ ಡೌನ್ಲೋಡ್ 700 MB ಅಂತ ಇದೆ. ನೀವು ಇದನ್ನ ಪಬ್ಜಿನ ಓನ್ಲಿ 700 MBಲಿ ನೀವು ಡೌನ್ಲೋಡ್ ಮಾಡ್ಕೋಬೋದು. ಆ್ಯಂಡ್ ಆಲ್ಸೋ ಇದರಲ್ಲಿ ಒಂದಷ್ಟು ಪಿಕ್ಚರ್ಸ್ ಕೊಟ್ಟಿದ್ದಾರೆ. ಇದರಲ್ಲಿ ಏನೇನು ಪಬ್ಜಿಲಿ ಇರುತ್ತೆ ಹೊಸದಾಗಿ ಸ್ಕಿನ್ನು ಮತ್ತು ಅದ್ರ ಒಂದಷ್ಟು ಕಾರ್ಡ್ಸು ಇದೆಲ್ಲ ಇರುತ್ತೆ. ಇದನ್ನ ನೀವು ನೋಡ್ತಾ ಇರ್ಬೋದು. ಇಲ್ಲಿ ಫೋಟೋಸಲ್ಲಿ ನಾನು ತೋರಿಸ್ತಾ ಇದ್ದೀನಿ. ನೆಕ್ಸ್ಟು ನಾನು ಡೌನ್ಲೋಡ್ ಮಾಡ್ಕೊಳ್ತೀನಿ ಪಬ್ಜಿನ. ನೋಡ್ತಾ ಇದ್ದೀರಲ್ಲ, ಪಬ್ಜಿನ ಡೌನ್ಲೋಡ್ ಕೊಟ್ಟರೆ ನಿಮಗೆ ಗೆಟ್ನ ಒಂದಾಗುತ್ತೆ. ನಿಮಗೆ ವೈಫೈಲಿ ಮಾಡ್ಕೋಬೋದು. ಇಂಟರ್ನೆಟ್ ಇತ್ತು ಅಂದರೆ ಇಂಟರ್ನೆಟ್ಟಲ್ಲಿ ನೀವು ಡೌನ್ಲೋಡ್ ಮಾಡ್ಕೋಬೋದು. ಬೇಗ ಡೌನ್ಲೋಡ್ ಮಾಡ್ಕೊಳ್ಳಿ. ಆದಷ್ಟು ಬೇಗ ಡೌನ್ಲೋಡ್ ಮಾಡ್ಕೊಂಡ್ರೆ ನೀವು ಆಡೋಕ್ಕೆ ಈಸಿ ಆಗುತ್ತೆ. ಓಕೆನಾ? ನೋಡ್ತಾ ಇದ್ದೀರಲ್ಲ. ಆ್ಯಂಡ್ ಆಲ್ಸೋ ಇದರಲ್ಲಿ ಆ್ಯಂಡ್ರಾಯ್ಡ್ ವರ್ಷನ್ನು ಯಾವುದಿರಬೇಕು ಮತ್ತು ಪಬ್ಜಿ ವರ್ಷನ್ ಏನು ಸೈಜ್ ಏನೆಲ್ಲ ತೋರಿಸಿದ್ದಾರೆ. ನಾನು ಡೌನ್ಲೋಡ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಪಾಸ್ ಮಾಡಿ ಮತ್ತೆ ಅದನ್ನ ರೆಸ್ಯೂಮ್ ಕೊಟ್ಟಿದ್ದೀನಿ. ಯಾಕೆಂದರೆ ಮತ್ತೆ ಡೌನ್ಲೋಡ್ ಆಗಲಿ ಅಂತ. ಡೌನ್ಲೋಡ್ ಆಗ್ತಾಯಿದೆ. ನಿಮಗೆ ಫುಲ್ಲಾಗಿ ನಾನು ತೋರಿಸ್ಕೊಡ್ತೀನಿ. ಫುಲ್ ಡೌನ್ಲೋಡ್ ಆಗಬೇಕು 700 MB. ನಾನು ಇದನ್ನ ನಿಮಗೆ 700 MBನೂ ಕೂಡ ತೋರಿಸ್ಕೊಂಡು ಟೈಮ್ ವೇಸ್ಟ್ ಮಾಡಲ್ಲ. ನಿಮಗೆ ಸ್ವಲ್ಪ ತೋರಿಸ್ಕೊಂಡು ಡೌನ್ಲೋಡ್ ಆದ ನಂತರ ನಿಮಗೆ ತೋರಿಸ್ತಾ ಹೋಗ್ತೀನಿ. ಓಕೆನಾ? ನೋಡ್ತಾ ಇರಿ ಹಂಗೆ. ಆಲ್ಮೋಸ್ಟ್ ಡೌನ್ಲೋಡ್ ಆಗಿದೆ. ಫೈನಲ್ ಆಗಿ ನಿಮಗೆ ಪಬ್ಜಿ 700 MB ಇತ್ತು ಅಷ್ಟೇ. ಡೌನ್ಲೋಡ್ ಆಗ್ತಾಯಿದೆ ನನಗೆ. ನಾನೀಗ ಗೋ ಟು ಆಥರೈಸ್ ಅಂದರೆ ಪರ್ಮಿಷನ್ ತೊಗೋಬೇಕಾಗುತ್ತೆ. ಅಂದರೆ ಈ ಅಪ್ಲಿಕೇಶನ್ನಿಂದ ನೀವು ಪಬ್ಜಿನ ಇನ್ಸ್ಟಾಲ್ ಮಾಡ್ಕೊಳ್ಳೋಕ್ಕೆ ಅಲೋ ಕೊಡಬೇಕು. ಅಲೋ ಕೊಟ್ಟರೆ ಮಾತ್ರ ನಿಮಗೆ ಇನ್ಸ್ಟಾಲ್ ಆಗುತ್ತೆ ಪಬ್ಜಿ. ನೋಡ್ತಾ ಇದ್ರಲ್ಲಿ ಪಬ್ಜಿ ಇನ್ಸ್ಟಾಲ್ ಆಗ್ತಾಯಿದೆ. ಇನ್ಸ್ಟಾಲ್ ಆದ ನಂತರ ನಿಮಗೆ ಒಂದಷ್ಟು ಅಪ್ಡೇಟ್ಸ್ ಇರುತ್ತೆ ಪಬ್ಜಿಯಲ್ಲಿ. ಅದನ್ನ ನೀವು ಮಾಡ್ಕೊಳ್ಳೇಬೇಕು. ಇಲ್ಲಾಂದರೆ ಪಬ್ಜಿನ ಇನ್ಸ್ಟಾಲ್ ಮಾಡ್ಕೊಳ್ಳೋಕ್ಕಾಗಲ್ಲ. ಬೆಟರ್ ನೀವು ಅದನ್ನ ಸ್ಟೋರೇಜು ಮತ್ತು ನೀವು ಅಲೋ ಕೊಡೋದು ಎಲ್ಲ ನೋಡ್ಕೊಳ್ಳಿ. ಒಂದಷ್ಟು ಅಪ್ಡೇಟ್ಸ್ಗೆ ಇಂಟರ್ನೆಟ್ ಬೇಕಾಗುತ್ತೆ. ಮೊದಲೇ ಇಂಟರ್ನೆಟ್ನ ನೀವು ಇಟ್ಕೋಬೇಕಾಗುತ್ತೆ ಡೌನ್ಲೋಡ್ ಮಾಡೋಕ್ಕೆ. ನೆಕ್ಸ್ಟ್ ಆ್ಯಪ್ ಇನ್ಸ್ಟಾಲ್ ಆಗಿದೆ. ನೋಡ್ತಾ ಇದ್ದೀರಲ್ಲ. ನನಗೆ ಮೊದಲು ಈ ಥರ ನಿಮಗೆ ಕ್ರಾಫ್ಟನ್ ಅಂತ ಒಂದು ಪೇಜ್ ಓಪನ್ ಆಗುತ್ತೆ ಪಬ್ಜಿದು. ಇಲ್ಲಿ ಪರ್ಮಿಷನ್ ಕೂಡ ಕೇಳುತ್ತೆ. ನೀವು ಓಕೆ ಕೊಟ್ಟರೆ ಸಾಕು. ಕ್ರಾಫ್ಟನ್ ಅಂತ ಒಂದು ಬರ್ತಾಯಿದೆ ನೋಡಿ. ಇಲ್ಲಿ ಪರ್ಮಿಷನ್ ಬರ್ತಾಯಿದೆ ಸ್ಟೋರೇಜ್ದು. ಅಲೋ ಕೊಡಬೇಕಾಗುತ್ತೆ. ಪರ್ಮಿಷನ್ ಸ್ಟೋರೇಜ್ ನಿಮಗೆ ಗೇಮ್ದು ಒಂದಷ್ಟು ಡೇಟೆಲ್ಲ ಸೇವ್ ಆಗುತ್ತೆ. ಅದಕ್ಕೋಸ್ಕರ ಅಲೋ ಕೊಡಬೇಕು. ಇಲ್ಲಾಂದರೆ ನೀವು ಡೆನಿ ಕೊಟ್ಟರೆ ನಿಮಗೆ ಅದು ಓಪನ್ ಆಗಲ್ಲ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಗೇಮ್ದು ಒಂದಷ್ಟು ಇದು ಬರ್ತಾಯಿದೆ. ಇಲ್ಲಿ ಚೆಕಿಂಗ್ ಫಾರ್ ಅಪ್ಡೇಟ್ಸ್ ಅಂತ ಬರುತ್ತೆ. ಅಪ್ಡೇಟ್ಸು ಇದಾಗ್ತಾಯಿದೆ. ಇದರಲ್ಲೂ ಅಷ್ಟೇ ನೀವು ನೆಟ್ಟಲ್ಲಾದರೂ ಡೌನ್ಲೋಡ್ ಮಾಡ್ಕೋಬೋದು ಅಥವಾ ವೈಫೈ ಮುಖಾಂತರ ಡೌನ್ಲೋಡ್ ಮಾಡ್ಕೋಬೋದು. ಅಪ್ಡೇಟ್ಸ್ನ ಇದು ಮಾಡ್ಬೋದು. ನೆಕ್ಸ್ಟ್ ಇಲ್ಲಿ ಒಂದು ಇದು ಕೇಳ್ತೈತೆ. ಇದರಲ್ಲಿ ನೀವು ಯಾವ್ದಾದ್ರು ಲೋ ಸ್ಪೇಸ್ ಇದು ಮಾತ್ರ ಮಾಡ್ಕೊಂಡ್ರೆ ಸಾಕು. HD ಬೇಕಂದರೆ HDನೂ ಮಾಡ್ಕೋಬೋದು. ಇಲ್ಲ ಮೀಡಿಯಮ್ ಅಂದರೆ ನೀವು ಮೀಡಿಯಮ್ ಕೂಡ ಮಾಡ್ಬೋದು. ನಾನು ಮೀಡಿಯಮ್ಗೆ ಹೋಗ್ತಾಯಿದ್ದೀನಿ. ನಿಮಗೆ ತೋರ್ಸೋಕ್ಕೋಸ್ಕರ ಸಿಂಪಲ್ಲಾಗಿ ಅಪ್ಡೇಟ್ ಆಗ್ತಾಯಿದೆ. 379 MB ಏನೋ ಇದೆ. ನಿಮ್ಗೆ ಇನ್ನೂ ಒಬ್ಬೊಬ್ರಿಗೆ ಸ್ವಲ್ಪ ಜಾಸ್ತಿ ಬರ್ಬೋದು ಅಪ್ಡೇಟ್ಸ್ ಏನಾದ್ರು ಇತ್ತು ಅಂದರೆ. ನಮಗೆ 379 ಬಂದಿದೆ. ನಾನೀಗ ಅಪ್ಡೇಟ್ ಆಗಿ ನೆಕ್ಸ್ಟ್ ಒಂದು ಅಪ್ಡೇಟ್ ಬಂತು. ಅದು ಒಂದು 235 MB ಇದೆ. ಅದು ಕೂಡ
ನಿಮಗೆ ಈಗ ಇನ್ಸ್ಟಾಲ್ ಆಗ್ತಾಯಿದೆ. ಸೊ ಇನ್ಸ್ಟಾಲ್ ಆದ ನಂತರ ನೀವು ನಿಮ್ಮ ಫೇಸ್ಬುಕ್ ಅಕೌಂಟ್ ಯಾವುದಿತ್ತು ಮೊದಲು, ಸೊ ಅದ್ರ ಮುಖಾಂತರ ನೀವು ಲಾಗಿನ್ ಆಗ್ಬೋದು. ಅಥವಾ ನೀವು ಒಂದು ಡೂಪ್ಲಿಕೇಟ್ ಫೇಸ್ಬುಕ್ ಅಕೌಂಟಿಂದ ಲಾಗಿನ್ ಆದರೆ ಬೆಟರ್ ಅಂತ ನಮ್ಮ ಅನಿಸಿಕೆ. ಏಕೆಂದರೆ ಪಬ್ಜಿ ಇನ್ನೂ ಇದು ನಿಮಗೆ ಇದರಲ್ಲಿ ಬಂದಿಲ್ಲ. ಸೊ ಇದು ನೀವು ಈ ರೂಟಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳೋದ್ರಿಂದ ನೀವು ನಾರ್ಮಲಾಗಿ ನಿಮ್ಮದು ಒಂದು ಯಾವ್ದಾದ್ರು ಫೇಕ್ ಅಕೌಂಟ್ ಯಾವ್ದಾದ್ರು ಇದ್ದರೆ ಅದರಿಂದ ಲಾಗಿನ್ ಆಗಿ ನೀವು ಗೇಮ್ನ ಆಡ್ಬೋದು. ಏನೇನು ಫೀಚರ್ಸ್ ಇದೆ ಎಲ್ಲ ನೋಡ್ಬೋದು. ಸೊ ಹೊಸ್ದಾಗಿ ಏನೂ ಇರೋಲ್ಲ, ಆಲ್ಮೋಸ್ಟ್ ಎಲ್ಲ ಹಳೇದೇ ಇದೆ ಅಂತ ಅನ್ನಿಸ್ತಾ ಇದೆ. ಏಕೆಂದರೆ ಇದರಲ್ಲಿ ಏನು ಅಷ್ಟೊಂದಾಗಿ ಅಪ್ಡೇಟ್ಸ್ ಏನು ಬಂದಿಲ್ಲ ಹೊಸ್ದಾಗಿ, ಇಂಡಿಯಾ ಅಂತ ಹೇಳಿದ್ದಾರೆ ಅಷ್ಟೇ. ಬಟ್ ಇಂಡಿಯಾದವ್ರು ಮಾತ್ರ ಈ ಗೇಮ್ನ ಆಡ್ಬೋದು. ಅದಕ್ಕೋಸ್ಕರ ಮಾತ್ರ ಇದನ್ನೇನು ಮಾಡಿದರೆ, ಬೇರೆ ಸರ್ವರಲ್ಲಿ ಈ ಗೇಮ್ನ ಆಡೋಕ್ಕಾಗಲ್ಲ. ಸೊ ಓನ್ಲಿ ಇಂಡಿಯಾದವ್ರ ಜೊತೆ ನೀವು ಈ ಗೇಮ್ನ ಆಡ್ಬೋದು. ಸೊ ಈ ಥರ ನಂದು ಅಪ್ಡೇಟ್ಸ್ ಆಗ್ತಾಯಿದೆ. ಸೊ ಅಪ್ಡೇಟ್ಸ್ ಆದ ನಂತರ ನಿಮಗೆ ಫೇಸ್ಬುಕ್ಕಿಂದ ನೀವು ಲಾಗಿನ್ ಆಗೋದು. ಸೊ ನಾನು ನಿಮಗೆ ಲಾಗಿನ್ ಆಗೋದನ್ನೆಲ್ಲ ನಾನು ಈ ವಿಡಿಯೋದಲ್ಲಿ ತೋರಿಸಲ್ಲ, ಬರೋ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಲಾಗಿನ್ ಆಗೋದನ್ನ ನಾನು ಫುಲ್ ಅಪ್ಡೇಟ್ಸ್ನ ನಾನು ಅದರಲ್ಲಿ ತೋರಿಸ್ಕೊಡ್ತೀನಿ ನಿಮಗೆ. ಇದರಲ್ಲಿ ನಿಮಗೆ ಯಾವ ಥರ ಡೌನ್ಲೋಡ್ ಮಾಡ್ಕೊಳ್ಳೋದು ಅನ್ನೋದನ್ನ ಈಸಿಯಾಗಿ ಬರೀ 6 ಮಿನಿಟ್ಸಲ್ಲಿ ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಸೊ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ನಂತರ ನೀವು ಕಮೆಂಟ್ಸಲ್ಲಿ ಏನಾದ್ರು ಡೌಟ್ಸ್ ಇದ್ದರೆ ಹಾಕಿ. ಸೊ ನೆಕ್ಸ್ಟ್ ನಾನು ನಿಮಗೆ ನಾನು ಲಾಗಿನ್ ಆಗಿರೋದನ್ನ ವೀಡಿಯೋ ಮಾಡಿ ಮತ್ತೆ ನಿಮಗೆ ಅದನ್ನ ಶೋ ಮಾಡ್ತೀನಿ. ಓಕೆನಾ? ನೀವು ಬೇಗ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಇಲ್ಲಾಂದರೆ ವೀಡಿಯೋ ಲೆಂತ್ ಆದರೆ ನಿಮಗೆ ಇಷ್ಟ ಆಗೋಲ್ಲ. ಸೊ ಅದಕ್ಕೋಸ್ಕರ ನಿಮ್ಗೆ ಡೌನ್ಲೋಡ್ ಕೊಟ್ಟಿದ್ದೀನಿ ನೋಡಿ. ನೆಕ್ಸ್ಟ್ ನೀವು ಪ್ರೈವಸಿ ಪಾಲಿಸಿ ಆಕ್ಸೆಪ್ಟ್ ಕೊಡಬೇಕು, ಇಷ್ಟೇ. ಸೊ ವಿಡಿಯೋ ಇಷ್ಟ ಆಯಿತು ಅಂತ ನಾನು ತಿಳ್ಕೊತೀನಿ. ಬೇಗ ಲೈಕ್ ಮಾಡಿ ಆ್ಯಂಡ್ ಬೇಗ ಹೋಗಿ ನೀವು ಗೇಮ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಅಪ್ಲಿಕೇಶನ್ನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ. ಸೊ ಬೇಗ ಡೌನ್ಲೋಡ್ ಮಾಡಿಕೊಂಡು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.